ದಾವಣಗೆರೆ ಜಿಲ್ಲೆಯ ಸಮೀಪವಿರುವ ಪ್ರಸ್ತುತ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗವು ಕೇವಲ ಒಂದು ಕೋಟೆಯಲ್ಲ, ಅದು ಶಕ್ತಿದೇವತೆಯ ನೆಲೆಬೀಡು ಮತ್ತು ರೋಚಕ ಇತಿಹಾಸದ ಸಂಗಮ. ಸ್ಥಳೀಯ ಪುರಾಣಗಳ ಪ್ರಕಾರ ಈ ಬೆಟ್ಟವು ಉಚ್ಚಂಗಮ್ಮ ಪಾರ್ವತಿಯ ಅವತಾರ ದೇವಿಯ ವಾಸಸ್ಥಾನ. ಹಿಂದೆ ಕಾರ್ತವೀರ್ಯಾರ್ಜುನ ಎಂಬ ಅಹಂಕಾರಿ ರಾಜನು ಜಮದಗ್ನಿ ಮಹರ್ಷಿಗಳ ಬಳಿಯಿದ್ದ ಕಾಮಧೇನುವನ್ನು ಅಪಹರಿಸಲು ಪ್ರಯತ್ನಿಸಿದಾಗ ಮತ್ತು ಮಹರ್ಷಿಗಳನ್ನು ಕೊಂದಾಗ ಅವರ ಪತ್ನಿ ರೇಣುಕಾದೇವಿ ಯಲ್ಲಮ್ಮ ಶೋಕತಪ್ತಳಾಗುತ್ತಾಳೆ. ಅವಳ ರಕ್ಷಣೆಗೆ ಮತ್ತು ಅಧರ್ಮದ ನಾಶಕ್ಕೆ ದೇವಿಯು ಇಲ್ಲಿ ನೆಲೆಸಿದಳು ಎಂಬ ನಂಬಿಕೆಯಿದೆ. ಇಲ್ಲಿ ನೆಲೆಸಿರುವ ಹುಚ್ಚಂಗಮ್ಮ ದೇವಿಯ ಕುರಿತು ಆಸಕ್ತಿದಾಯಕವಾದ ಪೌರಾಣಿಕ ಹಿನ್ನೆಲೆಯಿದೆ. ಹುಚ್ಚಂಗಮ್ಮ ದೇವಿಯನ್ನು ದೇವಮ್ಮ ಅಥವಾ ಉಚ್ಚಂಗಿಮ್ಮ ಎಂದೂ ಕರೆಯುತ್ತಾರೆ. ಮತ್ತೊಂದು ಕಥೆಯ ಪ್ರಕಾರ ಶಿರಸಂಗಿ ಪೀಠದಿಂದ ಬಂದ ದೇವಿಯು ಈ ಬೆಟ್ಟದ ಮೇಲಿದ್ದ ರಾಕ್ಷಸರನ್ನು ಸಂಹರಿಸಿ ಉಚ್ಚಂಗಿ ಎಂಬ ರಾಕ್ಷಸನ ಕಾಟವಿತ್ತು ಎನ್ನಲಾಗುತ್ತದೆ. ಅವನನ್ನು ಸಂಹರಿಸಲು ದೇವಿ ಇಲ್ಲಿ ನೆಲೆಸಿದಳು ಎಂಬ ಪ್ರತೀತಿ ಇದೆ. ಸಾಮಾಜಿಕ ನ್ಯಾಯದ ದೇವತೆ ಜಾನಪದ ಕಥೆಗಳ ಪ್ರಕಾರ ದೇವಿಯು ಶೋಷಿತರ ಮತ್ತು ಭಕ್ತರ ಕಷ್ಟಗಳನ್ನು ನೀಗಿಸಲು ಈ ಗುಡ್ಡದ ಮೇಲೆ ನೆಲೆ ನಿಂತಳು. ಇಲ್ಲಿನ ದೇವಿಯು ಭಕ್ತರ ಹುಚ್ಚು, ಮಾನಸಿಕ ಅಸ್ವಸ್ಥತೆ ಅಥವಾ ಸಂಕಷ್ಟಗಳನ್ನು ಗುಣಪಡಿಸುತ್ತಾಳೆ ಎಂಬ ನಂಬಿಕೆಯಿಂದ ಈಕೆಗೆ ಹುಚ್ಚಂಗಮ್ಮ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ. ಪುರಾಣಗಳ ಪ್ರಕಾರ ಈಕೆ ಪಾರ್ವತಿ ದೇವಿಯ ಅವತಾರ ಎನ್ನಲಾಗುತ್ತದೆ. ಇತಿಹಾಸದ ಗತವೈಭವ. ಉಚ್ಚಂಗಿದುರ್ಗವು ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯಗಳ ಆಯಕಟ್ಟಿನ ಕೇಂದ್ರವಾಗಿತ್ತು. ಕದಂಬರು ಮತ್ತು ಪಲ್ಲವರು. ಆರಂಭದಲ್ಲಿ ಇದು ಪಲ್ಲವರ ಪ್ರಬಲ ಕೋಟೆಯಾಗಿತ್ತು. ನಂತರ ಕದಂಬರ ವಶವಾಯಿತು. ಹೊಯ್ಸಳರು. ಹೊಯ್ಸಳ ದೊರೆ ವೀರಬಲ್ಲಾಳ ಈ ಕೋಟೆಯನ್ನು ವಶಪಡಿಸಿಕೊಂಡ ಇತಿಹಾಸವಿದೆ. ಶತ್ರುಗಳಿಗೆ ಇದು ಭೇದಿಸಲಾಗದ ಬೆಟ್ಟದ ಕೋಟೆಯಾಗಿತ್ತು. ಪಾಳೆಗಾರರು. ಚಿತ್ರದುರ್ಗದ ನಾಯಕರು ಮತ್ತು ಹರಪನಹಳ್ಳಿಯ ಪಾಳೆಗಾರರ ಆಳ್ವಿಕೆಯಲ್ಲಿ ಈ ಕೋಟೆ ಮತ್ತಷ್ಟು ಅಭಿವೃದ್ಧಿ ಹೊಂದಿತು. 3. ಕೋಟೆಯ ವಿಶೇಷತೆಗಳು. ಬೆಟ್ಟದ ರಚನೆ. ಈ ಕೋಟೆಯು ಸುಮಾರು 7 ಸುತ್ತಿನ ರಕ್ಷಣಾ ಗೋಡೆಗಳನ್ನು ಹೊಂದಿದ್ದು, ಶತ್ರುಗಳು ಸುಲಭವಾಗಿ ಒಳಬರದಂತೆ ನಿರ್ಮಿಸಲಾಗಿದೆ. ಉಚ್ಚಂಗಮ್ಮ ದೇವಸ್ಥಾನ. ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನವು ಅತ್ಯಂತ ಸುಂದರವಾಗಿದ್ದು, ದಾವಣಗೆರೆ ಮತ್ತು ಬಳ್ಳಾರಿ ಭಾಗದ ಜನರ ಮನೆದೇವರಾಗಿದೆ. ಐತಿಹಾಸಿಕ ಹಿನ್ನೆಲೆ. ಈ ಗುಡ್ಡವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ಒಂದು ಬಲಿಷ್ಠ ಕೋಟೆಯೂ ಹೌದು. ನಂತರದ ದಿನಗಳಲ್ಲಿ ಚಿತ್ರದುರ್ಗದ ನಾಯಕರು ಈ ಕೋಟೆಯನ್ನು ಅಭಿವೃದ್ಧಿಪಡಿಸಿದರು. 7 ಸುತ್ತಿನ ಕೋಟೆ. ಈ ಗುಡ್ಡವು 7 ಸುತ್ತಿನ ಭದ್ರವಾದ ಕೋಟೆಯನ್ನು ಹೊಂದಿದೆ. ಗುಡ್ಡದ ಮೇಲೆ ಹತ್ತಲು ಕಲ್ಲಿನ ಮೆಟ್ಟಿಲುಗಳಿವೆ. ಪವಾಡದ ನಂಬಿಕೆ. ಮಾನಸಿಕ ಅಸ್ವಸ್ಥತೆಯಿಂದ ಬಳಲುವವರು ಇಲ್ಲಿಗೆ ಬಂದು ದೇವಿಯ ಸೇವೆ ಮಾಡಿದರೆ ಗುಣಮುಖರಾಗುತ್ತಾರೆ ಎಂಬ ಗಾಢವಾದ ನಂಬಿಕೆ ಭಕ್ತರಲ್ಲಿದೆ. ಜಾತ್ರೆ. ಪ್ರತಿ ವರ್ಷ ಇಲ್ಲಿ ಅದ್ದೂರಿಯಾದ ಜಾತ್ರೆ ನಡೆಯುತ್ತದೆ. ದಾವಣಗೆರೆ, ಹಾವೇರಿ ಮತ್ತು ಬಳ್ಳಾರಿ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಗಮನಿಸಿ, ಹುಚ್ಚಂಗಮ್ಮ ದೇವಿಯನ್ನು ಅನೇಕರು ತಮ್ಮ ಕುಲದೇವತೆಯಾಗಿ ಆರಾಧಿಸುತ್ತಾರೆ. ಇಲ್ಲಿನ ಗಾಳಿ ಮತ್ತು ಪರಿಸರಕ್ಕೆ ವಿಶೇಷ ಶಕ್ತಿ ಇದೆ ಎಂಬುದು ಭಕ್ತರ ಅನುಭವ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.